ನಂಜನಗೂಡು ನಗರದ ಹುಲ್ಲಹಳ್ಳಿ ವೃತ್ತದ ಬಳಿ ಜಮಾಯಿಸಿದ ದಲಿತ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಮೈಸೂರು ಊಟಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಮಾನವ ಸರಪಳಿ ನಿರ್ಮಿಸಿ ಅಮಿತ್ ಶಾ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೇಂದ್ರ ಗೃಹ ಸಚಿವರಾಗಿ ಅಮಿತ್ ಶಾ ಅವರು ದೇಶದ ರಕ್ಷಣಾ ಮಂತ್ರಿಯಾಗಿ ಎಲ್ಲಾ ಜನರಿಗೂ ರಕ್ಷಣೆ ನೀಡುವ ಜವಾಬ್ದಾರಿಯ ಸ್ಥಾನದಲ್ಲಿದ್ದು ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿ ಅವಮಾನಿಸಿದ್ದಾರೆ ಎಂದು ಆರೋಪಿಸಿದರು. ಗೃಹ ಸಚಿವ ಅಮಿತ್ ಶಾ ಕಲಾಪದ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧವಾಗಿ ತುಚ್ಛವಾದ ಒಂದು ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದನ್ನು ಇವತ್ತು ದಲಿತ ಸಂಘಟನೆಗಳ ಒಕ್ಕೂಟ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಇದು ಅಮಿತ್ ಶಾ ಒಬ್ಬನ ಹೇಳಿಕೆಯಲ್ಲ, ಇದು ಸಂಘ ಪರಿವಾರದ ಗುಂಪಿನ ಒಂದು ಹೇಳಿಕೆ ಅನ್ನೋದನ್ನು ನಾವೆಲ್ಲರೂ ಈಗ ಅರಿತ್ಕೋಬೇಕಾಗಿದೆ. ಯಾಕೆ ಅಂತಂದರೆ ಈ ದೇಶಕ್ಕೆ ಸಂವಿಧಾನ ಸಮರ್ಪಣೆಯಾದ ದಿನದಿಂದಲೂ ಸಹ ಇಂಥ ಹೇಳಿಕೆಗಳು ಒಬ್ಬರಲ್ಲ ಒಬ್ಬರ ಬಾಯಲ್ಲಿ ಬರ್ತಾನೆ ಇದೆ. ಎಂದು ಈ ದೇಶ ಸಂವಿಧಾನವನ್ನು ಸಮರ್ಪಣೆಗೊಂಡು ಪ್ರಜಾಪ್ರಭುತ್ವ ಜಾರಿಗೆ ಬಂತು, ಅಂದಿನಿಂದಲೂ ಸಹ ಈ ದೇಶದ ಶೋಷಿತ ಸಮುದಾಯ ಆಸ್ತಿ ಹಕ್ಕು ಅಧಿಕಾರದ ಹಕ್ಕನ್ನು ಅನುಭವಿಸೋದ್ರ ಮುಖಾಂತರ ಸಮಾಜದ ನಿರ್ಮಾಣಕ್ಕೆ ಕಾರಣವಾಗ್ತಾ ಇರೋದನ್ನು ಸಹಿಸಲಾಗದಂಥ ಸಂಘ ಪರಿವಾರದ ಬಾಯಿಗೆ ಬಿಸಿ ತುಪ್ಪವನ್ನು ಇಟ್ಟಂತಾಗಿದೆ. ಅಂದಿನಿಂದಲೂ ಸಹ ಇವರು ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ವಿರುದ್ಧವಾದ ಹೇಳಿಕೆ ಕೊಡೋದು, ದಾಳಿ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಇದು ಕೇವಲ ಅಮಿತ್ ಶಾನ ಹೇಳಿಕೆಯನ್ನ ಇಡೀ ಈ ದೇಶದ ಸಂಘ ಪರಿವಾರ ಮತ್ತು ಮನುವಾದಿಗಳ ಹೇಳಿಕೆ ಅಂತ ನಾವು ಈ ಸಂದರ್ಭದಲ್ಲಿ ಪರಿಗಣಿಸ್ತಾ ಕೂಡಲೇ ರಾಷ್ಟ್ರಪತಿಯವರು ಇಂಥ ವಿಷಜಂತುಗಳನ್ನು ಹೊಸಕಾಕಬೇಕು. ಇಲ್ಲ ಅಂತಂದರೆ ಈ ಪ್ರಜಾಪ್ರಭುತ್ವ ರಾಷ್ಟ್ರ ಮತ್ತೆ ಪ್ರಭುತ್ವ ರಾಷ್ಟ್ರವಾಗಿ ಅಸಮಾನತೆಯ ಗೂಡಾಗ್ತದೆ. ಹಾಗಾಗಿ ಕೂಡಲೇ ರಾಷ್ಟ್ರಪತಿಗಳು ಈ ವಿಷಜಂತುವನ್ನು ದೇಶದಿಂದ ಗಡುಪಾರು ಮಾಡಬೇಕು. ಹಾಗೆ ನರೇಂದ್ರ ಮೋದಿ ಅವರಿಗೆ ಏನು ಅವತ್ತು ಅಧಿಕಾರವನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ಈ ದೇಶದ ಸಂವಿಧಾನದಿಂದ ನಾನು ಮಾಡ್ತಕ್ಕಂಥವನು ಈ ದೇಶದ ಪ್ರಧಾನಿಯಾಗಿದ್ದೇನೆ ಎನ್ನುವ ಒಂದು ಹೆಮ್ಮೆಯ ಮಾತಾಡಿದ್ದಾರೋ, ಅದೇ ರೀತಿ ಅವರಿಗೆ ಗೌರವವಿದ್ದರೆ, ಈ ಸಂವಿಧಾನದ ಬಗ್ಗೆ ಗೌರವವಿದ್ದರೆ ಕೂಡಲೇ ಸಚಿವ ಸಂಪುಟದ ಗೃಹ ಸಚಿವನನ್ನ ವಜಾ ಮಾಡಿ ಆತನ ವಿರುದ್ಧ ಕಠಿಣವಾದ ಕಾನೂನನ್ನು ಜರುಗಿಸಬೇಕು ಅಂತೇಳಿ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಗಳನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಜೈ ಭೀಮ್, ಜೈ ಭಾರತ್. ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಅವರು ಗೃಹ ಸಚಿವರಾಗಿದ್ದಾರೆ ಎಂಬುದನ್ನ ಮರೆತಿರುವಂತಿದೆ. ಅಂಬೇಡ್ಕರ್ ಅವರ ಚಿಂತನೆ ನಮಗೆ ದಾರಿದೀಪ. ದೇಶದ ಮಹಿಳೆಯರು, ಶೋಷಿತರು, ಅಸ್ಪೃಶ್ಯರನ್ನ ರಕ್ಷಣೆ ಮಾಡುತ್ತಿರುವ ಏಕೈಕ ಶಕ್ತಿ ಅಂಬೇಡ್ಕರ್ ಅವರ ಸಂವಿಧಾನ ಮಾತ್ರ. ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದು ಅವರ ಮನಸ್ಥಿತಿಯನ್ನ ತೋರಿಸುತ್ತದೆ ಎಂದ್ರ. ಇನ್ನು ಪ್ರತಿಭಟನೆಯಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ನಗರ್ಲೆ ಎಂ ವಿಜಯಕುಮಾರ್, ರೈತ ಸಂಘದ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್, ಬೊಕ್ಕಳ್ಳಿ ನಂಜುಂಡಸ್ವಾಮಿ, ಅಭಿ ನಾಗಭೂಷಣ್, ಚುಂಚನಹಳ್ಳಿ ಮಲ್ಲೇಶ್, ಮಲ್ಲಹಳ್ಳಿ ನಾರಾಯಣ್ ಇನ್ನೂ ಹಲವರು ಹಾಜರಿದ್ರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.